ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈಗ ಮನೆಗೆ ಬಂದೆ ಪತ್ರೊಡೆ ಮಾಡಲಿಕ್ಕೆ. ನಿನ್ನೆ ನಾವು ಎಲೆ ತೆಗೆದಿದ್ದೇವಲ್ಲ, ಅದನ್ನು ಇವತ್ತಿಗೆ ಪತ್ರೊಡೆ ಮಾಡುವ. ಆಂಟೀಸ್ ಇದ್ದಾರೆ, ಬನ್ನಿ. ಹಾಯ್ ಆಂಟಿ, ರೆಡಿಯಾ ಪತ್ರೊಡೆಗೆ? ನಮಸ್ತೆ. ನಮಸ್ತೆ. ನೋಡಿ ಈಗ ಸ್ಟಾರ್ಟ್ ಮಾಡುವ. ಪತ್ರೊಡೆಗೆ ನೋಡಿ ಇದನ್ನು, ಇದು ಪಚ್ಚೆ ಹೆಸರು ಮತ್ತೆ ಬೀಳ್ತಿಗೆ ಎಷ್ಟೆಷ್ಟು ಅಳತೆಗೆ ಅಂದ್ರೆ 2 ಗ್ಲಾಸಿಗೆ 2 ಗ್ಲಾಸ್ ಅಕ್ಕಿಗೆ 3/4 ಗ್ಲಾಸ್ ಪಚ್ಚೆ ಹೆಸರು. ಸರಿ, ಇದನ್ನೀಗ ಮಿಕ್ಸಿ ಮಾಡುದು, ಗ್ರೈಂಡ್ ಮಾಡುವ. ನೋಡಿ ಇದನ್ನು ಸ್ವಲ್ಪ ನೀರು ಹಾಕ್ತದೆ, ಸ್ವಲ್ಪ ಮುದ್ದೆ ಕಡಿಬೇಕು, ಅದು ಗ್ರೈಂಡ್ ಮಾಡುವ. ಒಂದು ರೌಂಡ್ ಸ್ಟಾರ್ಟ್ ಮಾಡಿ ಆಗಿದೆ ನಮ್ಮದು ಪತ್ರೊಡೆ. ಒಂದು ಗ್ರೈಂಡ್ ಆಲ್ರೆಡಿ ಆಗಿದೆ, ಈಗ ಎರಡನೇದು ಆಗ್ತಾ ಉಂಟು ಮಿಕ್ಸಿಗೆ. ಅರ್ಧ ಆಯ್ತು, ಈಗ ಅದಕ್ಕೆ ಮಿಕ್ಸ್ ಮಾಡಿ. ಈಗ ಬೆಳ್ತಿಗೆ ಅಕ್ಕಿ ಮತ್ತೆ ಪಚ್ಚೆ ಹೆಸರು, ಸ್ವಲ್ಪ ಮೆಂತೆ, ಇದು ಮೂರದ್ದು ಈಗ ರೆಡಿ ಆಯ್ತು. ಈಗ ಇಷ್ಟು ಮೆಣಸು ಮಸಾಲೆಗೆ, ಆಮೇಲೆ ಗಿಡ್ಡ ಮೆಣಸು ಖಾರಕ್ಕೆ, ಹೆಚ್ಚು ಖಾರ ಬೇಡ, ಸಾಕು. ಸ್ಪೂನ್ನಷ್ಟು ಕೊತ್ತಂಬರಿ, ತಂಪಾಗಬೇಕು ಸ್ವಲ್ಪ. ಸರಿ, ಜೀರಿಗೆ 1 ಸ್ಪೂನ್ ಅಷ್ಟು ಕೊಂಡಿದ್ದೇನೆ. ಹಳದಿ, ಇದು 15 ಮೆಣಸು, ಸ್ವಲ್ಪ 3 ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ ಮತ್ತೆ ಜೀರಿಗೆ 1 ಸ್ಪೂನ್ ಅಷ್ಟು. ಆಮೇಲೆ 1 ಚೂರು ಹಳದಿ, ಅದು ಇದಕ್ಕೆ ಹಾಕುವ. ಅದಕ್ಕೆ ಬಡೆಯ ಗಾತ್ರದಲ್ಲಿ ಒಂದು ಹುಳಿ ತಗೊಂಡಿದ್ದೇನೆ ನೋಡಿ. ಇದು ಹುಳಿ ಸಾಕಾದ್ರೆ ಸ್ವಲ್ಪ ತಗೊಳ್ಬೇಕು. ಮತ್ತೆ ಇಷ್ಟು ತಗೊಂಡಿದ್ದೇನೆ ಹುಳಿ, ಸ್ವಲ್ಪ ಹಳದಿ, ಈಗ ಸ್ವಲ್ಪ ಇಂಗು, ಕಡಲೆ ಗಾತ್ರದಲ್ಲಿ ಒಂದು ಇಂಗು ತಗೊಂಡಿದ್ದೇನೆ ನೋಡಿ. ಈಗ ಇಷ್ಟು ಸಾಮಾನು ರೆಡಿ ಆಯ್ತು. ಇಂಗು, ಇಲ್ಲಿ ಹುಳಿ, ಕೊತ್ತಂಬರಿ, ಜೀರಿಗೆ, ಮೆಣಸು. ಇನ್ನೀಗ ಇದಕ್ಕೆ ಎಲ್ಲ ಮಿಕ್ಸಿ ನಾವು ಫೈನ್ ಪೇಸ್ಟ್ ಮಾಡಿ ತರುದಲ್ಲ. ಓಕೆ, ಸ್ವಲ್ಪ ನೀರು ಸೇರಿಸುದು, ಈಗ ಅರಿಶಿನ ಸೇರಿಸುದು, ಈಗ ತೆಂಗಿನಕಾಯಿ ತುರಿ ಸೇರಿಸುದು ಅದಕ್ಕೇನೆ. ಈಗ ಗ್ರೈಂಡ್ ಆಯ್ತು ನೋಡಿ, ಸಣ್ಣ ಗ್ರೈಂಡ್ ಆಗಿದೆ. ಇದನ್ನು ಇದಕ್ಕೆ ಬಗ್ಗಿಸುವ. ಉಪ್ಪು, ಇದೆಲ್ಲ ಬಗ್ಗಿಸಲಿಕ್ಕೆ ಆಯ್ತು. ಎಲ್ಲ ಮಸಾಲ ರೆಡಿ ಆಯ್ತು. ಇದು ಮಿಕ್ಸ್ ಮಾಡಬೇಕು. ಬಿಸಿ ಉಂಟಲ್ಲ? ಬಿಸಿ. ಇದನ್ನೆಲ್ಲ ಮಿಕ್ಸ್ ಮಾಡುದು, ಮಸಾಲ ಮತ್ತೆ ಪಚ್ಚೆ ಹೆಸರು ಅಕ್ಕಿದು ಮಿಶ್ರಣ. ಈಗ ಅರ್ಧ ಆಯ್ತಲ್ಲ, ಹಿಟ್ಟು ರೆಡಿ ಆಗಿದೆ ಪತ್ರೊಡೆದು. ಇದನ್ನು ನಾವೀಗ ಹೊರಕೊಂಡೋಗಿ ನಮ್ದು ಎಲೆಗೆ ಹಚ್ಚಬೇಕು. ಎಲೆಗೆ ಚಂದ ಹಚ್ಚಿ, ಅದು ಒಂದ್ರ ಮೇಲೆ ಒಂದಿಟ್ಟು ಎಲೆಗೆ ಹಚ್ತಾ ಇತ್ತು ನೋಡಿ. ಇದು ನಿನ್ನೆ ನಾವು ಕೊಯ್ದು ತಂದ ಎಲೆ ಇವತ್ತು ಬಾಡಿದೆ. ಇದರ ದಂಟೆಲ್ಲ ತೆಗೆದು ರೆಡಿ ಮಾಡಿ ಇಟ್ಟಿದ್ದಾರೆ ನೋಡಿ. ಎಲ್ಲ ರೆಡಿ ಮಾಡಿ ನೋಡಿ ನೋಡಿ, ದಂಟೆಲ್ಲ ಚಂದ ಮಾಡಿ ತೆಗ್ದಿದ್ದಾರೆ. ನರ ಎಲ್ಲ ತೆಗೆದು ಕ್ಲೀನ್ ಆಗಿ ನಾವು ಬಾಳೆಲೆ ಇದು ಎಲೆಯನ್ನು ಚಂದ ನೀಟಾಗಿ ಇಟ್ಟಿದ್ದು ನೋಡಿ. ಈಗ ಇದರ ಮೇಲೆ ಕೌಚಿ, ಇದರ ಮೇಲೆ ಈಗ ಇದನ್ನು ಕೌಚಿ ಇದು ಹೀಗೆ ಇಡಬೇಕು. ಇದು ಹೀಗೆ ಹಾಕಿ ಇದರ ಮೇಲೆ ಒಂದೊಂದು ಚೂರಾಗಿ ಲೇಪನ ಮಾಡ್ತಾ ಬರಬೇಕು. ಇದಕ್ಕೆ ನೋಡಿ, ಹೀಗೆ ತೆಳ್ಳಗೆ ಮಾಡಿ ಎಲ್ಲ ಎಲೆಗೆ ಚಂದ ಅಂಟಬೇಕಿದು. ಈಗ ಒಂದು ಎಲೆ ಮಡಚಿಟ್ಟಿದೆ, ಇದು ಮಾಡಿದ್ದೇನೆ. ಒಂದು ಎಲೆ ಸಾರಿಸಿಟ್ಟಿದ್ದೇನೆ, ಇದು ಹಚ್ಚಿ ಇನ್ನೊಂದೊಂದು ಹಚ್ತಾ ಇದ್ದೇನೆ. ಇನ್ನೊಂದು ಅದ್ರ ಮೇಲೆ ಇನ್ನೊಂದು ಇಟ್ಟು ಹಾಗೆ ಮೇಲೆ ಮೇಲೆ ಇದು ಮೇಲೆ ಮೇಲೆ ಹೀಗೆ ಕೌಚಿ ಹೀಗೆ ಇಡ್ತಾ ಬರುದು. ಹೀಗೆ ಇದರ ಮೇಲೆ ಪುನಃ ಸವರ್ವ ಇದು ಇಟ್ಟಲ್ಲ ನೋಡಿ. ಹೀಗೆ ಚೆಂದ ಮಾಡಿದ್ರು, ಎಲ್ಲದಕ್ಕೆ ಬಂದು ಮುಟ್ಟಬೇಕದು. ಯಾಕೆ ಮಸಾಲೆ ಎಲ್ಲ ಹಿಡಿಬೇಕಲ್ಲ, ಎಲ್ಲ ಹಿಡಿಬೇಕು. ಇದಾದ್ರೆ ಅದಕ್ಕೆ ಹೌದು ನೋಡಿ. ಇದನ್ನು ಈ ಭಾಗ ಮಾಡ್ತೇನೆ, ಈಚೆ ಭಾಗ. ಅದರ ಮೇಲೆ ಒಂಚೂರು ಲೇಪನ ಮಾಡುವ ಪುನಃ. ಇನ್ನದನ್ನು ನಾವು ರೋಲ್ ಮಾಡ್ಲಿಕ್ಕೆ ಉಂಟು. ಇದನ್ನು ರೋಲ್ ಮಾಡಬೇಕು. ರೋಲ್ ಮಾಡಿ ಅಂಟುಗಡ್ಡಿ ಅಂತೇಳಿ. ಇನ್ನು ಇದನ್ನು ಚೆಂದ ಮಾಡಿ ಹೀಗೆ
ಇಲ್ಲಿ ಸಹ ಹಚ್ಚುದು ನೋಡಿ ತೋರಿಸಿ. ಅದ್ರ ಮೇಲೆ ಸ್ವಲ್ಪ ಆಯ್ತು, ಮಸಾಲೆ ಅಂಟಿರ್ತದೆ, ಚಂದ ಮಾಡಿ ಅಂಟಿರ್ತದೆ ನೋಡಿ. ನೋಡಿ ಎರಡು ಬದಿಯನ್ನು ಚಂದ ಮಾಡಿದ ಮೇಲೆ ಇದನ್ನೀಗ ನಾವು ಸ್ಟೀಮ್ ಮಾಡುವ. ಇಲ್ಲಿ ಸಹ ಆಗ್ತಾ ಉಂಟು, ಅಲ್ಲಿ ಸಹ ಮಾಡ್ತಾ ಇದ್ದಾರೆ ಒಟ್ಟಿಗೆ. ಮಸಾಲೆಲ್ಲ ಕಡೆ ಹೋಗ್ಬೇಕು. ಇಷ್ಟು ಬರಬೇಕು ಯಾವಾಗ ಸ್ಲೈಸ್ ಮಾಡುವಾಗ ಚಂದ ಎಲ್ಲ ಮಾಡಿ ಮಾಡ್ತಾ ಇದ್ದಾರೆ ಅಮ್ಮ ಮತ್ತು ಆಂಟಿ. ಇದಕ್ಕೆ ಹೀಗೆ ಕಟ್ಟಬೇಕಂತ, ಯಾಕೆಂದರೆ ಇಲ್ಲದ್ರೆ ಅದು ಬಿಟ್ಟು ಹೋಗ್ತದೆ ಅಂತ ಅದಕ್ಕೆ ಇದು ಕಟ್ಟಿದೆ. ಸೊ ಇದನ್ನೀಗ ಬೇಯಲಿಕ್ಕೆ ಇಡುವ. ನೋಡಿ ಪತ್ರೊಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ. ಈಗ ಇದನ್ನು ಕಟ್ ಮಾಡುವ. ನೋಡಿ ಇದನ್ನು ಸ್ಲೈಸ್ ಮಾಡಿ, ಚೆಂದ ಮಾಡಿ ಸ್ಲೈಸ್ ಮಾಡಿ ನೋಡಿ. ಬೇರು ಮಾತ್ರ ಮಿಕ್ಸ್ ಮಾಡಿ ಆಯ್ತಲ್ಲ ನೋಡಿ. ನೋಡಿ ಹೆಸಳು ಬಂದಿದೆ ನೋಡಿ, ಹೇಗೆ ಬಂದಿದೆ ನೋಡಿ. ಹೆಸಳು ಚೆನ್ನಾಗಿ ಬಂದಿದೆ ನೋಡಿ, ಹೆಸಳಾಗಿ. ಹಾಗೆ ಕಟ್ ಮಾಡಿ ಹೀಗೆ ಕಟ್ ಮಾಡಿ ಸಣ್ಣದಂತ ತಿಂದರೆ ಆಯಿತು. ಈ ಸ್ಲೈಸ್ ಮಾಡಿ ಕಟ್ ಮಾಡಿದ ನಂತರ ಎಣ್ಣೆಗೆ ಹಾಕಿ, ತವಕ್ಕೆ ಎಣ್ಣೆ ಹಾಕಿ ಇದನ್ನು ತವದ ಮೇಲೆ ಇಟ್ಟು ಎರಡು ಬದಿ ಕಾಯಿಸಿ ತಿಂದರೆ ಸಹ ಒಂದು ಟೇಸ್ಟ್ ಬರ್ತದೆ. ತಿನ್ಬೋದು, ತುಪ್ಪ ಹಾಕಿ ತಿನ್ಬೋದು. ತೆಂಗಿನೆಣ್ಣೆ ಸಹ ಒಳ್ಳೆಯದು. ಇದು ತೆಂಗಿನೆಣ್ಣೆ ಕಾವಲಿಗೆ ಹಾಕಿ ಅಡಿ ಮೇಲೆ ಮಾಡಿ ಇದು ಮಾಡಿ ತಿನ್ಬೋದು. ಮತ್ತೆ ಈ ಮಸಾಲೆಗೆ ಹಾಕ್ಬೋದು, ತೆಂಗಿನಕಾಯಿ ಎಲ್ಲ ಮಸಾಲೆ ಕಡ್ದು ಅದಕ್ಕೆ ಸಹ ಹಾಕಿ ಕುದಿ ಬರ್ಸಿ ತಿನ್ಬೋದು. ಪದಾರ್ಥದಾಗ ಮಾಡಿ ಗಸಿ ಮಾಡಿ ಅದಕ್ಕೆ ಪೀಸನ್ನು ಹಾಕಿ ತಿನ್ಬೋದು, ಒಳ್ಳೆದಾಗ್ತದಲ್ಲ. ಅಂತೂ ನಮ್ಮದು ನೋಡಿ ಫ್ರೆಂಡ್ ರೆಡಿ ಆಯಿತು ಪತ್ರೊಡೆ. ಇವತ್ತಿನ ರೆಸಿಪಿ ಆಯಿತು ಫ್ರೆಂಡ್, ನಮ್ಮದು ಇವತ್ತಿದ್ದು ಪತ್ರೊಡೆ ಆಯಿತು ನೋಡಿ. ಆಂಟಿ ಸೆಲ್ಲಿ ಮಾಡಿದ್ದಾರೆ, ತೋರಿಸಿಕೊಟ್ರು ನಿಮಗೆ. ನೆಕ್ಸ್ಟ್ ಒಂದು ಹೊಸ ರೆಸಿಪಿ ಅದಕ್ಕೆ ಬರ್ತೇವೆ ನಾವು. ಹೌದು, ನೋಡು ಏನ್ ಮಾಡೋದು ಅಂತ ಯೋಚಿಸಿ ಬರ್ತೇವೆ. ಹೇಗೆ ನೋಡಿ, ನೀವು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ಓಕೆ, ಬಾಯ್ ಬಾಯ್ ಬಾಯ್. ಓಕೆ ಫ್ರೆಂಡ್, ನೆಕ್ಸ್ಟ್ ವಿಡಿಯೋದೊಂದಿಗೆ ಬರ್ತೇವೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.